ವಾಸ್ತು ಸಾನ್ನಿಧ್ಯ ಇದ್ದರೂ ಸಹಿತವಾಗಿ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ. ಎಷ್ಟು ದುಡಿದರೂ ಸಹಿತವಾಗಿ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ. ಅವರವರ ಜನ್ಮಾಂತರೀಯದ ದೋಷವು ಅವರಿಗೇ ತಾಗಬೇಕಲ್ವೇ? ಆ ದೋಷ ಪರಿಹಾರಕ್ಕೆ ಏನ್ ಮಾಡಬೇಕಾಗಿದ್ರೆ, ಓಡುವ ಕುದುರೆಯನ್ನು ಕಟ್ಟಲಿಕ್ಕೆ ಮನೆಯಲ್ಲಿದ್ದವರಿಗೆ ಜೀವನ ಕಷ್ಟ, ಕುದುರೆ ಕಟ್ಟಲಿಕ್ಕೆ ಆಗುತ್ತಾ? ಕುದುರೆ ಕಟ್ಟಬೇಕು ಅಂದ್ರೆ ಕುದುರೆ ಫೋಟೋವನ್ನಾದ್ರೂ ಇಡಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಕಾರ್ಯಮ್ಮೆ ಸಿದ್ಧಿಮ ಯಾತೋ ಪ್ರಸನ್ನೇತು ಯದಾತ್ರಿ ವಿಘ್ನಾನೇ ನಾಶಮಾಯಾಂತೋ ಸರ್ವಾಣಿ ಗಣನಾಯಕಾಯ ನಮಃ. ಆತ್ಮೀಯರೇ, ಮನೆಯಲ್ಲಿ ವಾಸ್ತು ಸಾನ್ನಿಧ್ಯ ಇದ್ದರೂ ಸಹಿತವಾಗಿ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ. ಎಷ್ಟು ದುಡಿದರೂ ಸಹಿತವಾಗಿ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ. ಎಷ್ಟು ದುಡಿದರೂ ಸಹಿತವಾಗಿ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಇದಕ್ಕೇನು ಕಾರಣ? ಅವರವರ ಗ್ರಹಚಾರಕ್ಕೆ ಅವರೇ ಹೊಣೆ ಅಲ್ವೇ? ಅವರವರ ಜನ್ಮಾಂತರೀಯದ ದೋಷವು ಅವರಿಗೇ ತಾಗಬೇಕಲ್ವೇ? ಆ ದೋಷ ಪರಿಹಾರಕ್ಕೆ ಏನ್ ಮಾಡಬೇಕಾಗಿದ್ರೆ, ಆ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಓಡುವ ಕುದುರೆಯನ್ನ ಮನೆಯಲ್ಲಿ ಇಡಬೇಕು. ಓಡುವ ಕುದುರೆಯನ್ನ ಮನೆಯಲ್ಲಿ ಕಟ್ಟಬೇಕು. ಓಡುವ ಕುದುರೆಯನ್ನು ಕಟ್ಟಲಿಕ್ಕೆ ಮನೆಯಲ್ಲಿದ್ದವರಿಗೆ ಜೀವನ ಕಷ್ಟ, ಕುದುರೆ ಕಟ್ಟಲಿಕ್ಕೆ ಆಗುತ್ತಾ? ಕುದುರೆ ಕಟ್ಟಬೇಕು ಅಂದ್ರೆ ಕುದುರೆ ಫೋಟೋವನ್ನಾದ್ರೂ ಇಡಿ. ಬಿಳಿ ಕುದುರೆಯ ಫೋಟೋ, ಶರೀರದಲ್ಲಿ ಒಂದು ಕಪ್ಪು ಕೂದಲು ಸಹಿತವಾಗಿ ಇರಬಾರದು. ಅಷ್ಟು ಶುದ್ಧವಾಗಿರ್ತಕ್ಕಂತಹ ಬಿಳೆಯ ಕುದುರೆಯ ಫೋಟೋವನ್ನು ಮನೆಯಲ್ಲಿ ಇಡುವುದರಿಂದ, ಓಡುವ ಕುದುರೆಯ ಫೋಟೋವನ್ನು ಇಡುವುದರಿಂದ ನಿಮಗೆ ಯಾವ ರೀತಿಯಂತಹ ಭೀತಿಯಾಗಿರ್ಲಿ, ಯಾವ ರೀತಿಯಂತಹ ತೊಂದರೆಯಾಗಿರ್ಲಿ ಆಗೋದಿಲ್ಲ. ನೋಡಿ, ಅದನ್ನ ಸಾಧಾರಣವಾಗಿ ಗ್ಲಾಸಿನಲ್ಲಿ ಮಾಡ್ತಾರೆ. ಗ್ಲಾಸನ್ನು ಕಟ್ತಾರೆ, ಕಟ್ಟಿ ಗ್ಲಾಸು ಹಾಕ್ತಾರೆ. ಫ್ರೇಮ್ ಹಾಕಿ ತೊಂದರೆ ಇಲ್ಲ. ಆದ್ರೆ ಗ್ಲಾಸ್ ಅನ್ನು ಇಡುವುದರಿಂದ ಆ ಕುದುರೆಗಳ ಮುಖಗಳು ಕಟ್ಟಿದಾಗ ಆಗುತ್ತೆ, ಆಗ ಅದು ಫಲ ಕೊಡುವುದಿಲ್ಲ. ಆದ್ದರಿಂದ ಗ್ಲಾಸು ಇಲ್ಲದ ಕಟ್ಟಿದ ಪ್ರೇಮುಳ್ಳಂತಹ ಕುದುರೆಯ ಪಟವನ್ನು ಇಡುವುದರಿಂದ, ಫೋಟೋವನ್ನು ಇಡುವುದರಿಂದ ನಿಮಗೆ ಸಮೃದ್ಧಿಯಾದಂತಹ ಸಂಪತ್ತು. ಅಥವಾ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಮ್ಮ ನಿತ್ಯ ಚಲಾವಣೆಯಲ್ಲಿರ್ತಕ್ಕಂತಹ ಹಣವನ್ನ, 1 ರೂಪಾಯಿ ನಾಣ್ಯ, 5 ರೂಪಾಯಿ ನಾಣ್ಯ, 10 ರೂಪಾಯಿ ನಾಣ್ಯ, 10 ರೂಪಾಯಿ ನೋಟು ಅಥವಾ 20 ರೂಪಾಯಿ ನೋಟು, 50 ರೂಪಾಯಿ ನೋಟು, 100 ರೂಪಾಯಿ ನೋಟು, 500 ರೂಪಾಯಿ ನೋಟು, 200 ರೂಪಾಯಿ ನೋಟು, 500 ರೂಪಾಯಿ ನೋಟು, 2 ಇಲ್ಲ ಅಲ್ವಾ, 500 ರೂಪಾಯಿ ನೋಟು. ಇದನ್ನೆಲ್ಲವನ್ನು ಸಮಗ್ರವಾಗಿ ಒಂದು ಫೋಟೋದಲ್ಲಿ ಒಂದರ ಇನ್ನೊಂದು ಸರಿಯಾಗಿ ಜೋಡಿಸಿ ನೀವು ಒಂದು ಫೋಟೋವನ್ನು ಕಟ್ಟಿ ಇಟ್ಟರೆ ಅದು ಅಷ್ಟೇ ಲಕ್ಷ್ಮೀ ಬಂಧವಾಗ್ತದೆ. ಹರಳಿನ ಒಳಭಾಗದಲ್ಲಿದ್ದರೆ ಹರಳು ಇಲ್ಲದೇ ಇಡಬೇಕು. ಆಗ ಆ ಫೋಟೋದ ಸಹಾಯದಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ತಾಂಡವವಾಡ್ತಾ ಇರ್ತಾಳೆ. ಲಕ್ಷಣಂ ಮೀಯತೆ ಇತಿ ಲಕ್ಷ್ಮೀ. ಲಕ್ಷ್ಮಿಗೆ ಸಹಾಯವನ್ನು ಮಾಡುವಂಥವನು ನಾರಾಯಣ, ನಾರಾಯಣನಿಗೆ ಸಹಾಯವನ್ನು ಮಾಡುವವರು ಲಕ್ಷ್ಮೀ ದೇವಿ. ಆದ್ದರಿಂದ ಲಕ್ಷ್ಮಿ ಮತ್ತು ನಾರಾಯಣರ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ಕುದುರೆಯ ಫೋಟೋವನ್ನು ಇಡುವುದರಿಂದ ಅಥವಾ ಹಣದ ಫೋಟೋವನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಸಂಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಕಷ್ಟದಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇದೆ. ಲಕ್ಷ್ಮೀ ದೇವಿ ಸದಾ ಕಾಲದಲ್ಲೂ ಓಡಾಡ್ತಾ ಇರಬೇಕು. ಹೊರಗೆ ಹೋಗೋದು ಹೋಗ್ಲಿ, ಒಳಗೆ ಬರ್ತಾ ಇರಬೇಕು. ಒಳಗೆ ಬರ್ತಾ ಇದೆ ಅಂತ ಆದರೆ ಯಾವ ಸಮಸ್ಯೆಯೂ ಇರೋದಿಲ್ಲ. ಅಭಿವೃದ್ಧಿ ಇದೆ, ನೆಮ್ಮದಿ ಇದೆ, ಸಂತೋಷ ಇದೆ, ಸಂಭ್ರಮ ಇದೆ. ಇದೆಲ್ಲವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಮಾಡಿಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ.